ಹೇ ಪ್ರೇಕ್ಷಕರೇ, ಹೇಗಿದ್ರೆ ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ನೋ ರಿಪಬ್ಲಿಕ್ ಸೋನಿ ಪಾಪ್ 50 ಈ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತೀನಿ. ಈ ಸ್ಪೀಕರ್ ನಾನು ರೀಸೆಂಟಾಗಿ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಪ್ರೈಸ್ ನಾವು ನೋಡಿದ್ರೆ 238 ರೂಪೀಸ್ ಆ ಬಜೆಟಲ್ಲಿ ನಾನು ತಗೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ, ಸ್ಪೀಕರ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ, ಓವರ್ ವ್ಯೂ ಬಗ್ಗೆ ಮಾತಾಡ್ತೀನಿ, ಹಾಗೆ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ. ಫೈನಲ್ ಆಗಿ ಆ ಪ್ರೈಸಲ್ಲಿ ನಾವು ಈ ಸ್ಪೀಕರ್ ತಗೋಬೋದಾ ಇಲ್ಲ ಅಂತ ಫೈನಲ್ ಆಗಿ ಮಾತಾಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಾಗೆ ನಾನು ಈ ಸ್ಪೀಕರ್ ಎಲ್ಲಿ ತಗೊಂಡಿದ್ದೀನಿ, ಆ ಪ್ರೈಸಲ್ಲಿ ಈ ಸ್ಪೀಕರ್ ವರ್ತಾ ಅಲ್ಲ ಅಂತ ನಾನು ಕ್ಲಿಯರಾಗಿ ಮಾತಾಡ್ತೀನಿ. ಹಾಗೆ ಈ ಸ್ಪೀಕರ್ ಸಂಬಂಧಿಸಿರೋ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ, ನೀವು ನೋಡ್ಬೋದು. ಇವಾಗ ಅನ್ಬಾಕ್ಸಿಂಗ್ ನೋಡೋಣ, ಹಾಗೆ ಒಳಗಡೆ ಏನೇನು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಕ್ಲಿಯರಾಗಿ ನೋಡೋಣ. ಬಾಕ್ಸ್ ಓವರ್ ವ್ಯೂ ನೋಡಿದರೆ ಮೇಲೆ ನೀವು ನೋಡ್ಬೋದು ಬ್ರ್ಯಾಂಡ್ ಹಾಕಿದ್ದಾರೆ. ಹಾಗೆ ಕೆಳಗಡೆ ನೀವು ನೋಡ್ಬೋದು ಸೋನಿಕ್ ಪಾಪ್ 50 ಅಂತ ಮಾಡೆಲ್ ನಂಬರ್ ಹಾಕಿದ್ದಾರೆ. ಈ ಸೈಡ್ ನಾವು ನೋಡಿದ್ರೆ ರೈಟ್ ಸೈಡ್ ನೋಡಿದರೆ ಈ ಸ್ಪೀಕರ್ ಫೀಚರ್ಸ್ ಎಲ್ಲ ಹಾಕಿದ್ದಾರೆ. ಮೇಯ್ನಾಗಿ ನಾವು ನೋಡಿದ್ರೆ 5 ವಾಟ್ ಔಟ್ಪುಟ್ ಇರ್ತೈತೆ. ಹಾಗೆ ನಾವು ಮೆಮೊರಿ ಕಾರ್ಡ್ ಹಾಕ್ಬೋದು. ಮಿಕ್ಕಿರೋ ಫೀಚರ್ಸ್ ಬಗ್ಗೆ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನಾವು ನೋಡಿದ್ರೆ ಬಾಕ್ಸಲ್ಲಿ ಏನೇನು ಕೊಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಾವು ನೋಡಿದರೆ ಈ ಸ್ಪೀಕರ್ MRP ಎಷ್ಟು, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಓಪನ್ ಮಾಡಿ ಕ್ಲಿಯರಾಗಿ ಏನೇನು ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ನಾನು. ಬಾಕ್ಸಲ್ಲಿ ಒಂದು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ, ಹಾಗೆ ಒಂದು ಆಕ್ಸರಿ ಕೊಟ್ಟಿದ್ದಾರೆ. ಇದು ಹೇಗೆ ಯೂಸ್ ಮಾಡಬೇಕಂತ ನಾನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿದರೆ ಮ್ಯಾನ್ಯುವಲ್ ಗೈಡ್ ಒಂದು ಕೊಟ್ಟಿದ್ದಾರೆ. ಫೈನಲ್ ಆಗಿ ಸ್ಪೀಕರ್ ಕೊಟ್ಟಿದ್ದಾರೆ. ಇವು 4 ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ. ಇವಾಗ ನಾನು ಇವೆಲ್ಲ ಪಕ್ಕದಲ್ಲಿಕ್ಕೆ ಸ್ಪೀಕರ್ ಬಗ್ಗೆ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಆನ್ ಮಾಡಿ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ. ಏನನ್ನ ಸಾಂಗಿಗೆ ಟ್ರೈ ಮಾಡ್ತೀನಿ. ಸಾಂಗ್ ಮ್ಯಾಕ್ಸಿಮಮ್ ಇರಬಾರ್ದು, ಯಾಕಂದರೆ ವಿಡಿಯೋದಲ್ಲಿ ಸಾಂಗ್ ಇದ್ದರೆ ಕಾಪಿ ರೈಟ್ ಬೀಳೋ ಅವಕಾಶ ಐತೆ. ಅದಕ್ಕೆ ನಾನು ಏನನ್ನ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ನೀವು ನೋಡ್ಬೋದು ಸೌಂಡ್ ಕ್ವಾಲಿಟಿ ಹೆಂಗೈತೆ ಅಂತ. ಇವಾಗ ಈ ಸ್ಪೀಕರ್ ಓವರ್ ವ್ಯೂ ನೋಡೋಣ. ಫಸ್ಟು ನಾವು ನೋಡಿದ್ರೆ ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಐತೆ. ಹಾಗೆ ನೆಕ್ಸ್ಟ್ ನಾವು ನೋಡಿದ್ರೆ ಇಲ್ಲಿ ಟೈಪ್ ಸಿ ಪೋರ್ಟ್ ಐತೆ. ಇಲ್ಲಿ ಜಾಸ್ತಿ ಬಟನ್ಸ್ ಇದ್ದಾವೆ. ಇದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ಸ್ ಇವೆರಡು. ಇದು ನೋಡಿದರೆ ನಾವು RGB ಲೈಟು ಕಲರ್ಸ್ನ ಚೇಂಜ್ ಮಾಡ್ಕೊಬೋದು ಈ ಬಟನ್ ಯೂಸ್ ಮಾಡಿ. ನೆಕ್ಸ್ಟ್ ನೋಡಿದ್ರೆ M ಬಟನ್ ಅಂತ ಒಂದೈತೆ. ಈ ಬಟನ್ ಯೂಸ್ ಮಾಡಿ ನಾವು ಬ್ಲೂಟೂತ್ನಿಂದ FM ಕನ್ವರ್ಟ್ ಮಾಡ್ಕೊಬೋದು, FM ಇಂದ ಬ್ಲೂಟೂತ್ ಕನ್ವರ್ಟ್ ಮಾಡ್ಕೊಬೋದು. ಹಾಗೆ ನೆಕ್ಸ್ಟ್ ಪವರ್ ಬಟನ್, ಇದು ಪವರ್ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಾನು ಕ್ಲಿಯರಾಗಿ ಇವಾಗ ಈ ಸ್ಪೀಕರ್ ಯೂಸ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ. ಹಾಗೆ ರಿವ್ಯೂ ಬಗ್ಗೆ ಮಾತಾಡ್ತೀನಿ, ಹೇಗೆ ವರ್ಕ್ ಆಗ್ತೈತೆ ಅಂತ ಕ್ಲಿಯರಾಗಿ ಮಾತಾಡ್ತೀನಿ. Power off. Welcome to New Republic. Bluetooth mode. Connected. ನಾನು ಕನೆಕ್ಟ್ ಮಾಡಿದ್ದೀನಿ. ಇವಾಗ ಸಾಂಗ್ಸ್ ಪ್ಲೇ ಮಾಡ್ತೀನಿ. ಸಾಂಗ್ಸ್ ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿ ರೈಟ್ ಬರೋ ಅವಕಾಶ ಐತೆ. ಅದಕ್ಕೆ ನಾನು ಯೂಟ್ಯೂಬ್ ಫ್ರೀ ಮ್ಯೂಸಿಕ್ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಸೌಂಡ್ ಕ್ವಾಲಿಟಿ. ನೋಡಿದ್ರೆ ಇವಾಗ ನಾನು ಈ RGB ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು ಕ್ಲಿಯರಾಗಿ. ಇವಾಗ ನಾನು ಈ ಸ್ಪೀಕರ್ ರಿವ್ಯೂ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಸ್ಪೀಕರ್ ಎಲ್ಲಿ ತಗೊಂಡಿದ್ದೀನಿ, ಎಷ್ಟು ಪ್ರೈಸಲ್ಲಿ ತಗೊಂಡಿದ್ದೀನಿ ಅಂತ ಮಾತಾಡ್ತೀನಿ. ನಾನು ರೀಸೆಂಟಾಗಿ ಈ ಸ್ಪೀಕರ್ 238 ರೂಪೀಸ್ ಪ್ರೈಸಲ್ಲಿ ತಗೊಂಡಿದ್ದೀನಿ. ಜೆಪ್ಟೋ ಆ್ಯಪಲ್ಲಿ ತಗೊಂಡಿದ್ದೀನಿ.
ರೀಸೆಂಟಾಗಿ ಜೆಪ್ಟೋ ಆ್ಯಪಲ್ಲಿ ಎಲೆಕ್ಟ್ರಾನಿಕ್ ಸೇಲ್ಸ್ ಅಂತ ಒಂದು ಇಕ್ಕಿದ್ದಾರೆ. ಆ ಸೇಲ್ಸಲ್ಲಿ 238 ರುಪೀಸ್ ಪ್ರೈಸಲ್ಲಿ ತಗೊಂಡಿದ್ದೀನಿ. ಇವಾಗ ನಾನು ರಿವ್ಯೂ ಬಗ್ಗೆ ಮಾತಾಡ್ತೀನಿ. ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನಂತ ಮಾತಾಡ್ತೀನಿ. ಫಸ್ಟು ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ RGB ಲೈಟ್ಸ್ ನೋಡೋಕ್ಕೆ ಚೆನ್ನಾಗಿದ್ದಾವೆ. ಡೆಫಿನೆಟಾಗಿ ನೀವು ಚೇಂಜ್ ಮಾಡ್ಕೊಬೋದು ಕಲರ್ಸ್ನ, ಡಿಫ್ರೆಂಟ್ ಕಲರ್ಸಲ್ಲಿ ಚೇಂಜ್ ಮಾಡ್ಬೋದು. ಡೆಫಿನೆಟಾಗಿ RGB ಕಲರ್ಸ್ನ ನೀವು ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. RGB ಲೈಟ್ಸ್ ಮಾತ್ರ ಚೆನ್ನಾಗಿದ್ದಾವೆ ಡೆಫಿನೆಟಾಗಿ, ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಈ ಸ್ಪೀಕರಲ್ಲಿ. ಡೆಫಿನೆಟಾಗಿ ಸಪೋಸ್ ನೀವು ತಗೊಳ್ಳೋ ಉದ್ದೇಶ ಇದೆ ತಗೊಂಡಿದ್ರೆ ಮಾತ್ರ ಡೆಫಿನೆಟಾಗಿ ನೀವು ಫಸ್ಟ್ ಎಂಜಾಯ್ ಮಾಡೋದು ಮಾತ್ರ ಅದೇ. ಸೆಕೆಂಡು ಇದರಲ್ಲಿ ಪಾಸಿಟಿವ್ ಥಿಂಗ್ ಬಗ್ಗೆ ಮಾತಾಡಿದರೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ಚೆನ್ನಾಗೈತೆ. ಈ ಪ್ರೈಸ್ ರೇಂಜಲ್ಲಿ ಮಾತ್ರ ಚೆನ್ನಾಗೈತೆ. ಹಾಗೆ ಬೇಸು ಚೆನ್ನಾಗೈತೆ, ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗೈತೆ, ಪ್ರಾಬ್ಲಮ್ ಏನಿಲ್ಲ. ಇವಾಗ ಇವೆರಡು ಮಾತ್ರ ಡೆಫಿನೆಟ್ಟಾಗಿ ಪಾಸಿಟಿವ್ ಪಾಯಿಂಟ್ಸ್ ಅಂತ ನಾನು ಅಂತೀನಿ. ಹಾಗೆ ಪ್ರೈಸು ಪಾಸಿಟಿವ್ ಪಾಯಿಂಟೇ ನನಗೂ ಮಾತ್ರ, ಯಾಕಂದರೆ ನನಗೂ ಇದು ಜಸ್ಟ್ 238 ರುಪೀಸ್ ಪ್ರೈಸಲ್ಲಿ ಬಂದೈತೆ. ಡೆಫಿನೆಟ್ಟಾಗಿ ಪ್ರೈಸು ಪಾಸಿಟಿವ್ ಪಾಯಿಂಟ್ ಅಂತೀನಿ ಡೆಫಿನೆಟ್ಟಾಗಿ. ಹಾಗೆ ಇವಾಗ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದರೆ ಮೇಯ್ನ್ ನೆಗೆಟಿವ್ ಪಾಯಿಂಟ್ ಏನಂದರೆ ಇದರಲ್ಲಿ AUX ಪೋರ್ಟ್ ಇಲ್ಲ. ಅಂದರೆ ನೀವು ವೈರ್ನಿಂದ ಈ ಸ್ಪೀಕರ್ನ ಟಿ ವಿಗಾಗ್ಬೋದು, ಲ್ಯಾಪ್ಟಾಪ್ಗಾಗ್ಬೋದು, ಈ ಥರ ನೀವು ಕನೆಕ್ಟ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಟಾಗಿ ನೀವು ಓನ್ಲಿ ಬ್ಲೂಟೂತ್ ಯೂಸ್ ಮಾಡಿ ಮಾತ್ರ ನೀವು ಕನೆಕ್ಟ್ ಮಾಡೋಕ್ಕಾಗ್ತೈತೆ ಅಷ್ಟೇ. ನೀವು ವೈರ್ನಿಂದ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇದು ಮಾತ್ರ ನನಗೆ ಇಷ್ಟ ಆಗಿಲ್ಲ ಡೆಫಿನೆಟಾಗಿ. ಯಾಕಂದರೆ ಸಪೋಸ್ ನಿಮ್ಮ ಮನೆಯಲ್ಲಿ 24 ಇಂಚ್ TV ಇದ್ದರೆ, ಆ ಥರ ಏನಾದ್ರು ಓಲ್ಡ್ ಟಿ ವಿಸ್ ಇದ್ದರೆ ಬ್ಲೂಟೂತ್ ಸಪೋರ್ಟ್ ಇರಲ್ಲ ಟಿ ವಿಯಲ್ಲಿ, ಅದಕ್ಕೆ ನೀವು ಈ ಸ್ಪೀಕರ್ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಓನ್ಲಿ ಬ್ಲೂಟೂತ್ ನಿಮ್ಮ ಟಿ ವಿಯಲ್ಲಿ ಬ್ಲೂಟೂತ್ ಇದ್ದರೆ ಮಾತ್ರ ಇದು ಕನೆಕ್ಟ್ ಮಾಡ್ಕೊಳಕ್ಕಾಗ್ತೈತೆ. ಹಾಗೆ ಲ್ಯಾಪ್ಟಾಪ್ಗಾಗ್ಬೋದು, ಮೊಬೈಲ್ಗಾಗ್ಬೋದು, ನೀವು ಓನ್ಲಿ ಬ್ಲೂಟೂತ್ ಯೂಸ್ ಮಾಡಿ ಮಾತ್ರ ಕನೆಕ್ಟ್ ಮಾಡ್ಕೊಳಕ್ಕಾಗ್ತೈತೆ ಈ ಸ್ಪೀಕರು. ಅದು ನನಗೆ ಇಷ್ಟ ಆಗಿಲ್ಲ. ಅದು ಫಸ್ಟು ನೆಗೆಟಿವ್ ಪಾಯಿಂಟ್ ಅಂತೀನಿ ನಾನು. ಇವಾಗ ಸೆಕೆಂಡ್ ನೆಗೆಟಿವ್ ಪಾಯಿಂಟ್ ಬಗ್ಗೆ ಮಾತಾಡಿದ್ರೆ ಅವರು ಮೆನ್ಷನ್ ಮಾಡಿದ್ದು ಅಪ್ ಟು 14 ಅವರ್ಸು ಈ ರನ್ ಟೈಮ್ ಇರ್ತೈತೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಸ್ಪೀಕರ್. ಆದರೆ ಅಷ್ಟು ಬರ್ತಾ ಇಲ್ಲ. ನಾನು ಚೆಕ್ ಮಾಡಿದ್ದೀನಿ, ಒಂದು 6 ಗಂಟೆ ಮೇಲೆ ಬರ್ತೈತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ನಾನು ಒಂದು 3-4 ಡೇಸ್ನಿಂದ ಈ ಸ್ಪೀಕರ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಬರೋದಷ್ಟೇ 6 ಗಂಟೆ ಮೇಲೆ ಬರ್ತೈತೆ ಅಷ್ಟೇ. 14 ಅವರ್ಸ್ ಮಾತ್ರ ಬರ್ತಾ ಇಲ್ಲ. ಅದು ನೀವು ಡೆಫಿನೆಟಾಗಿ ನೆನಪಿಟ್ಕೊಬೇಕು. 14 ಅವರ್ಸ್ ಬರಲ್ಲ, ಓನ್ಲಿ ಒಂದು 6 ಅವರ್ಸ್ ಬರ್ಬೋದು ಅಷ್ಟೇ. ಇವೆರಡು ಮಾತ್ರ ನನಗೆ ನೆಗೆಟಿವ್ ಪಾಯಿಂಟ್ಸ್ ಅನಿಸಿದ್ದಾವೆ ಈ ಸ್ಪೀಕರಲ್ಲಿ. ಇವಾಗ ಫೈನಲಾಗಿ ಈ ಸ್ಪೀಕರ್ ನಾವು ಆ ಪ್ರೈಸಲ್ಲಿ ತಗೋಬೋದಾ ಇಲ್ಲ ಅಂತ ಮಾತಾಡಿದ್ರೆ, ಒಂದು 500 ಪ್ರೈಸ್ ಕಡಿಮೆಗೆ ಬಂದು 500ಕ್ಕಿಂತ ಕಡಿಮೆಗೆ ಬಂದರೆ ಡೆಫಿನೆಟಾಗಿ ನೀವು ಆ ಪ್ರೈಸಲ್ಲಿ ತಗೋಬೋದು. 500ಕ್ಕಿಂತ ಜಾಸ್ತಿ ಮಾತ್ರ ನೀವು ಬೇಕಕ್ಕೆ ಹೋಗಬೇಡ್ರಿ ಈ ಸ್ಪೀಕರ್ಗೆ. ಈ ಸ್ಪೀಕರ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪ್ರೈಸ್ 500ಕ್ಕಿಂತ ಕಡಿಮೆ ಇದ್ದರೆ ತಗೊಳೋದು ಒಳ್ಳೆಯದು. ಸಪೋಸು ನೀವು ಒಂದು ಸ್ಪೀಕರ್ ಹುಡುಕ್ತಾ ಇದ್ದರೆ 500 ಬಜೆಟಲ್ಲಿ, ಸಪೋಸು ಪ್ರೈಸ್ 500ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಡೆಫಿನೆಟ್ಟಾಗಿ ಸ್ಕಿಪ್ ಮಾಡೋದು ಒಳ್ಳೇದು ಅಂತ ನಾನು ಕ್ಲಿಯರಾಗಿ ಅಂತೀನಿ. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಈ ಸ್ಪೀಕರ್ ಬಗ್ಗೆ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.